ಮಂಡ್ಯ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ 317 ಅಂಗಸಂಸ್ಥೆಯಾದ ಸಾಹಿತ್ಯ ಲಯನ್ಸ್ ಕ್ಲಬ್ನ 2026-27ನೇ ಸಾಲಿನ ಡಾ ಚಂದ್ರಶೇಖರ್ ತಂಡದ ಪ್ರತಿಜ್ಞಾವಿಧಿ ಕಾರ್ಯಕ್ರಮ ನಗರದ ಹೊರವಲಯದ ಬೆಳಕು ರೆಸಾರ್ಟ್ನಲ್ಲಿ ನಡೆಯಿತು. ಉದ್ಘಾಟನೆಯನ್ನು ಮಾಜಿ ರಾಜ್ಯಪಾಲರಾದ ಡಾ ಎನ್ ಕೃಷ್ಣೇಗೌಡ ನೆರವೇರಿಸಿ ಮಾತನಾಡಿದರು. 1ನೇ ಜಿಲ್ಲಾ ರಾಜ್ಯಪಾಲರಾದ ಟಿ ನಾರಾಯಣಸ್ವಾಮಿ ಪ್ರತಿಜ್ಞಾವಿಧಿ ಬೋಧನೆ ಮಾಡಿ ಮಾತನಾಡಿದರು. 2ನೇ ಜಿಲ್ಲಾ ರಾಜ್ಯಪಾಲರಾದ ಕೆ. ಸಿದ್ದೇಗೌಡ ಹೊಸ ಸದಸ್ಯರಿಗೆ ಪ್ರತಿಜ್ಞಾವಿಧಿ ಬೋಧನೆ ನೆರವೇರಿಸಿದರು. ಮಾಜಿ ರಾಜ್ಯಪಾಲರಾದ ಕೆ. ಎಲ್. ರಾಜಶೇಖರ್ ಸನ್ಮಾನಿತರಿಗೆ ಸನ್ಮಾನ ನೆರವೇರಿಸಿಕೊಟ್ಟರು. ಮುಖ್ಯ ಅತಿಥಿಗಳಾಗಿ ಲಯನ್ ಜಯಕುಮಾರ್, ಪ್ರಾಂತೀಯ ಅಧ್ಯಕ್ಷರಾದ ಚಂದ್ರಲಿಂಗು ಅಧ್ಯಕ್ಷತೆ ವಹಿಸಿದ ಚಂದ್ರಹಾಸ, ಜಿಲ್ಲಾ ಅಧ್ಯಕ್ಷರಾದ ಎಲ್. ಕೃಷ್ಣ, ಡಾ ಹುಸ್ಕೂರ್ ಕೃಷ್ಣೇಗೌಡ, ನೂತನ ಅಧ್ಯಕ್ಷರಾದ ಚಂದ್ರಶೇಖರ್ ತಂಡಕ್ಕೆ ಶುಭ ಕೋರಿದರು. ನೂತನ ಅಧ್ಯಕ್ಷರಾದ ಡಾ ಚಂದ್ರಶೇಖರ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸಾಹಿತ್ಯ ಲಯನ್ಸ್ ಸಂಸ್ಥೆಯ ಕಾರ್ಯದರ್ಶಿ ಮಂಜುನಾಥ್, ಕೋಶ್ ಅಧ್ಯಕ್ಷ ಎಲ್. ಕೃಷ್ಣ ಸೇರಿದಂತೆ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಕೆಲಸ ಮಾಡ್ತಾ ಇದ್ದೇವೆ, ಸಾಹಿತ್ಯ ಅಂತ ಹೆಸರನ್ನು ಕೊಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಮಂಡ್ಯ ಸಾಹಿತ್ಯ ಲಯನ್ಸ್ ಕ್ಲಬ್ ಅಂತ ಹೇಳಿ ಇದಕ್ಕೆ ನಮ್ಮ ನಾಗಾನಂದ್ರ ಅವರು, ಪ್ರೊಫೆಸರ್ ನಾಗಾನಂದ್ರ ಅವರು ಕೂಡ ಚಾರ್ಟೆಡ್ ಮೆಂಬರ್, ತುಂಬಾ ಮಂದಿ ಇದ್ದಾರೆ. ನಾವು ಇದನ್ನ ಪ್ರಾರಂಭ ಮಾಡಿ ಬಹುಶಃ ಸಾಹಿತ್ಯ ಮತ್ತು ಲಯನ್ಸ್ ಸಂಸ್ಥೆ ಎರಡೂ ಒಂದಾಗಿ ಇದನ್ನ ನಾವು ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಾರಂಭಿಸ್ತೀವಿ ಅಂತಕ್ಕಂಥದ್ದು. ದಿನದ ಈ ಒಂದು ಸಮಾರಂಭವನ್ನು ಉದ್ಘಾಟನೆ ಮಾಡಲು ನನ್ನನ್ನು ಕರೆದ್ರಿ. ತುಂಬ ಹೃದಯದಿಂದ, ಒಳ್ಳೆ ಮನಸ್ಸಿನಿಂದ ಈ ಸಂಸ್ಥೆ ಇನ್ನೂ ಅಭಿವೃದ್ಧಿಯಾಗಲಿ, ಇನ್ನೂ ಹೆಚ್ಚಾಗಿ ಬೆಳೀಲಿ, ಹೆಚ್ಚು ಸದಸ್ಯರು ಸೇರಿದಷ್ಟು ಹೆಚ್ಚು ಸೇವಾ ಕೈಗಳು ಈ ಸಂಸ್ಥೆಗೆ ಬರ್ತವೆ. ಹಾಗಾಗಿ ಈ ಸಂಸ್ಥೆ ಇನ್ನೂ ಅಭಿವೃದ್ಧಿಯಾಗಿ ಮಂಡ್ಯ ಭಾಗದಲ್ಲಿ ಎಲ್ಲೋ 2-3 ಸಂಸ್ಥೆಗಳಿದ್ದಿದ್ದು ಇವತ್ತು 40 ಸಂಸ್ಥೆಗಳಿಗೆ ಬೆಳೆದಿದೆ. ಅದಕ್ಕೆ ಮುಖ್ಯ ಕಾರಣ ಇಲ್ಲಿರ್ತಕ್ಕಂಥ ನಮ್ಮ IPDG ರಾಜಶೇಖರ್ ಅವರು, ಇಲ್ಲಿರ್ತಕ್ಕಂತಹ ಎಲ್ಲ ಮಂಡ್ಯ ಮುಖಂಡರುಗಳು. ಹಾಗಾಗಿ ಯಾವುದೋ ಒಬ್ಬ ವ್ಯಕ್ತಿಗೆ ಸಿಕ್ಕಂತ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡಾಗ ಮಾತ್ರ ಆತ ಸಾಧನೆಯನ್ನ ಮಾಡಿ ಹೊರಹೋಗ್ತಾನೆ. ನೀವು ಯಾವುದೇ ಸಾಧಕನನ್ನ ನೋಡಿ ಅದು ಮೊದಲು ಅವನು ಅದರಲ್ಲಿ ಫೇಲ್ಯೂರ್ ಆಗಿರ್ತಾನೆ. ಹಾಗಾಗಿ ಫೇಲ್ಯೂರ್ಗೆ ನಾವು ಕೀ ಕೊಡೋದು ಬೇಡ, ಸಾಧನೆಯತ್ತ ಗುರಿಯನ್ನ ಮಾಡೋಣ ಅಂತೇಳಿ ತೇನ್ಸಿದ್ ಕೂಡ ಹಲವಾರು ಬಾರಿ ಇಳಿದ್ಮೇಲೆ ಆಮೇಲೆ ಅವನು ಪರ್ವತವನ್ನು ಹತ್ತಿ ಪರ್ವತಾರೋಹಣ. ಬಂಧುಗಳೇ, 1-2 ಕಿವಿ ಮಾತೇಳಿ ನಾನು ಮಾತನ್ನು ಮುಗಿಸ್ತೀನಿ. ದಿನದ ಪ್ರಾರಂಭದಲ್ಲಿ ಅನ್ಸುತ್ತೆ ಮನುಷ್ಯರಿಗೆ ಹಣ ಇದ್ರೇನೆ ಜೀವನ ಅಂತ ಅನ್ಸುತ್ತೆ. ಆದ್ರೆ ಸಂಜೆ ಮನೆಗೆ ಬಂದಾಗ ಅನ್ಸುತ್ತೆ ನೆಮ್ಮದಿ ಇದ್ರೇನೆ ಜೀವನ ಅಂತ ಅನ್ಸುತ್ತೆ. ಎಷ್ಟು ಬೇಗ ನಮ್ಮ ಅನುಭವವನ್ನ ನಮ್ಮ ಒಂದು ಮನಸ್ಸು ಅರ್ಥ ಮಾಡಿಕೊಂಡು ಅದಕ್ಕೆ ಒಂದು ಕನ್ಕ್ಲೂಷನ್ ಅನ್ನ ನೀಡುತ್ತೆ. ಮನುಷ್ಯ 2 ವಿಚಾರಗಳಲ್ಲಿ ಮಾತ್ರ ಅಸಹಾಯಕ. ಏನೇ ಸಾಧನೆಯನ್ನು ಮಾಡಿದ್ರು ಕೂಡ ಒಂದು ದುಃಖವನ್ನು ಮಾರಲಾರ, ಇನ್ನೊಂದು ಖುಷಿಯನ್ನು ಖರೀದಿಸಲಾರ. ಆಗದೇ ಇರ್ತಕ್ಕಂಥ ವಿಚಾರಗಳು. ನಾವೆಷ್ಟೇ ಬುದ್ಧಿವಂತನಾಗಿ, ವೈದ್ಯಕೀಯ ಎಷ್ಟು ಮುಂದುವರೆದಿದೆ. ನಮ್ಮ ತಂದೆ ತಾಯಿಗಳಿದ್ದಾಗ ಜಿಲ್ಲೆಯಲ್ಲಿ ಒಂದು ಆಸ್ಪತ್ರೆ ಇತ್ತು, 100 ವರ್ಷಗಳು ಬದುಕ್ತಾ ಇದ್ರು. ರಸ್ತೆಯಲ್ಲಿ ಆಸ್ಪತ್ರೆ ಇದೆ, 100 ವರ್ಷ ಬದುಕ್ತೀನಿ ಅನ್ನೋ ಭರವಸೆ ಯಾರಲ್ಲೂ ಇಲ್ಲ. ಹಾಗಾಗಿ ಕಾರಣ ಒತ್ತಡದ ಬದುಕು. ಅನೇಕ ಕಾರ್ಯಗಳನ್ನ ಪ್ರಪಂಚಾದ್ಯಂತ ಮಾಡ್ತಾ ಇದೆ. ನೀವು ಆಗಲೇ ಕೇಳಿದ್ದೀರಿ, ಕೇರಳದಲ್ಲಿ ನೈಸರ್ಗಿಕ ವಿಕೋಪ ಆಯ್ತು. ಕೇರಳದ ರಾಜ್ಯದವರು ಯಾರು ಸಹ ನಮ್ಗೆ ವಿಕೋಪ ಆಗಿದೆ, ನಮ್ಗೆ ಸಹಾಯ ಮಾಡಿ ಅಂತೇಳಿ ನಮ್ಮ ಸಂಸ್ಥೆ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯಲ್ಲಿ ಕೇಳಲಿಲ್ಲ. ತಕ್ಷಣ 10 ಕೋಟಿ ರೂಪಾಯಿಗಳನ್ನ ಕೇರಳ ರಾಜ್ಯಕ್ಕೆ ಬಿಡುಗಡೆ ಮಾಡ್ತು ನಮ್ಮ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ. ಕೊಡಗಿನಲ್ಲಿ ನೈಸರ್ಗಿಕ ವಿಕೋಪ ಆಯಿತು, ಮನೆ ಮಠಗಳನ್ನು ಕಳ್ಕೊಂಡ್ರು. ಅಲ್ಲಿಗೂ ಸಹ ನಮ್ಮ ಸಂಸ್ಥೆ ಸಾಕಷ್ಟು ಸೇವೆಯನ್ನ ನೀಡಿತು. ಹೀಗೆ ಹಲವಾರು, ನೀವು ಹಿಂದೇನು ನೆನಪು ಮಾಡ್ಬೋದು, ಲಾತೂರು ಭೂಕಂಪ ಇರ್ಬೋದು ಉತ್ತರ ಕರ್ನಾಟಕದಲ್ಲಿ, ಇದೆಲ್ಲದಕ್ಕೂ ಸಹ ನೆರವಿನ ಸೇವಾ ಹಸ್ತವನ್ನು ಚಾಚಿದಂತ ಸಂಸ್ಥೆ ನಮ್ಮ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ. ಮನಪೂರ್ವಕವಾಗಿ ಒಪ್ಪಿರುತ್ತೇನೆ ಹಾಗೂ
ಕ್ಲಬ್ಬಿನ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸಲು ಬದ್ಧನಾಗಿರುತ್ತೇನೆ. ನನ್ನಿಂದ ಸಾಧ್ಯವಾದ ಮಟ್ಟಿಗೆ ಲಯನ್ಸ್ ನೀತಿ ಸಂಹಿತೆಗಳನ್ನು ಪಾಲಿಸುತ್ತೇನೆ. ಕ್ಲಬ್ಬಿನ ಎಲ್ಲಾ ಸಭೆಗಳಲ್ಲೂ ಭಾಗವಹಿಸಿ ನನಗೆ ವಹಿಸುವ ಯಾವುದೇ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸುತ್ತೇನೆ. ನಾನು ಕೂಡ ಈ ಮಟ್ಟದಲ್ಲಿ ಒಂದು ಸ್ಥಾನವನ್ನು ಪಡೆಯುತ್ತೀನಿ ಅಂತ ನನಗೂ ಕನಸು ಗೊತ್ತಿರಲಿಲ್ಲ. ನಾನು 1998ರಲ್ಲಿ ಸೇರುವಾಗ ಒಂದು ಲಯನ್ಸ್ ಸಂಸ್ಥೆಗೆ ಸೇರ್ಕೊಳ್ಬೇಕಂದ್ರೆ ಒಂದು ಮುಜುಗರ. ನಮ್ಮನ್ನೆಲ್ಲ ಆ ಸಂದರ್ಭದಲ್ಲಿ ಸೇರಿಸ್ಕೊಳ್ತಾರ ಏನು ಎತ್ತ ಅನ್ನೋ ಮಟ್ಟಿಗೆ ಅವಾಗ ಆ ಸಂದರ್ಭದಲ್ಲಿ ಇತ್ತು. ಈಗ ನಾವು ಎಲ್ಲಾ ಸದಸ್ಯರು ಒಂದು ಸೇವೆ ಮಾಡಲಿಕ್ಕೆ ಯಾರು ಬೇಕಾದರೂ ಮುಂದೆ ಬರ್ಬೋದು ಅನ್ನೋದು ನಾನೇ ಸಾಕ್ಷಿ. ಯಾಕೆಂದ್ರೆ ಒಂದು ಸೇವೆಯ ಮುಖಾಂತರ ತದನಂತರ ಲೀಡರ್ಶಿಪ್ ಮುಖಾಂತರ ನಾನೀಗ ಲೀಡರ್ಶಿಪ್ ಅಲ್ಲಿ ಮುಂದೆ ಬಂದು ಮೊದಲನೇ ಜಿಲ್ಲಾ ರಾಜ್ಯಪಾಲರಾಗಿದ್ದೇನೆ. ತುಂಬಾ ಸಂತೋಷ ಕೂಡ ಆಗತ್ತೆ. 200 ದಿನ ಓಡೋಕೆ ಸಾಧ್ಯ. ಅದೇ ರೀತಿ ನಿಮ್ಮ ನಿರ್ದೇಶಕರ ಪಾತ್ರ ಬಹಳ ಮುಖ್ಯ. ನೀವು ಪ್ರತಿ ತಿಂಗಳಿಗೆ ಪ್ರತಿ GBM ಮೀಟಿಂಗ್ ಎಲ್ಲ ಅಟೆಂಡ್ ಆಗಬೇಕಾಗುತ್ತೆ, ಡಿಒಡಿಗೆ ಅಟೆಂಡ್ ಆಗಬೇಕಾಗುತ್ತೆ, ಸರಿಯಾದ ನಿರ್ಧಾರಗಳನ್ನು ತಿಳಿಸಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಒಂದು ಹಾಡನ್ನ ಹೇಳುವಾಗ ಆಗ ಏನಾಗುತ್ತೆ, ಬೇಸರ ಆಗಿದ್ದಂತಹ ಸದಸ್ಯರು ನಿಮ್ಮ ಮೀಟಿಂಗ್ ನಡಿಗೆ ಎಲ್ಲರೂ ಗಮನವನ್ನು ಕೊಡ್ತಾರೆ. ಆಗ ಖುಷಿಯಿಂದ ಪಾಲ್ಗೊಳ್ತಾರೆ. ವಿಚಾರಗಳನ್ನ ಚರ್ಚೆಯನ್ನ ಸುದೀರ್ಘವಾಗಿ ಮಾಡಬಹುದು. ಆ ಕೆಲಸವನ್ನು ತಾವು ಮಾಡ್ತೀರಾ? ಧನ್ಯವಾದಗಳು. BOD ಮೀಟಿಂಗ್ ಅಲ್ಲಿ ತೀರ್ಮಾನವನ್ನು ತೆಗೆದುಕೊಂಡು ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಅವರೆಲ್ಲರೂ ಒಟ್ಟಿಗೆ ಕೂಡಿ ತೀರ್ಮಾನವನ್ನು ತೆಗೆದುಕೊಂಡು ಸರಿಯಾದ ಸ್ಥಳ, ವೇಳೆ ಎಲ್ಲಿ ಮಾಡಿ ಯಾರು ಸರಿಯಾಗಿ ನಿಮ್ಮ ಸಂಘದ ಸಂಸ್ಥೆಯಲ್ಲಿ ಪಾಲ್ಗೊಳ್ಳೋದಿಲ್ಲ, ಸಂಸ್ಥೆ ವಿರುದ್ಧವಾಗಿರ್ತಾರೆ ಅಂತೇವ್ರನ್ನ ಡ್ರಾಪ್ ಮಾಡಬೇಕಾಗುತ್ತೆ. ನಿಮ್ಮ ಬೋರ್ಡ್ನಲ್ಲಿ ತೀರ್ಮಾನ ತಗೊಂಡು ಡ್ರಾಪ್ ಮಾಡಬೇಕಾಗತ್ತೆ. ಆ ಕೆಲಸವನ್ನ ನೀವು ಮಾಡಬೇಕಾಗತ್ತೆ. ಆ ಕೆಲಸವನ್ನ ಒಂದು ಸಂಸ್ಥೆಯ ಬೆಳವಣಿಗೆಗೆ ಕೃಷ್ಣೇಗೌಡ ಜೊತೆಯಲ್ಲಿ ಮತ್ತೆ ಕಾರ್ಯದರ್ಶಿಯವರು ಇಂಪಾರ್ಟೆಂಟ್. ಕಾರ್ಯದರ್ಶಿಯವ್ರ ಜೊತೆಲಿ ನೀವು ಅವರು ಈ ವರ್ಷ ಜವಾಬ್ದಾರಿ ಇರ್ತದೆ. ಸಭೆಗಳಿಗೆ ಪಾಲ್ಗೊಳ್ಬೇಕಾಗುತ್ತೆ, ಜಿಲ್ಲಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಬೇಕಾಗುತ್ತೆ. ಅದರಿಂದ ಸ್ವಲ್ಪ ತಡವಾಗಿ ಬರ್ಬೋದು. ಅದರಿಂದ ಇವೆಲ್ಲನೂ ಸಹಿಸಿಕೊಂಡು ತಾವು ನಿಮ್ಮ ಒಪ್ಪಿಗೆಯನ್ನು ನೀಡಿದ್ದೀರಿ. ಧನ್ಯವಾದಗಳು. ಸ್ಪೋರ್ಟ್ಸ್ ಕ್ಲಬ್ ಇದೆ, ಅಗ್ರಿ ಕ್ಲಬ್ ಇದೆ, ಆ ಥರ ಇರ್ಬೋದು ಮೆಂಬರ್ಶಿಪ್ ಅಂತ ನಾನು ತಿಳ್ಕೊಂಡಿದ್ದೆ. ನಮ್ಮ ರವಿ, ನಮ್ಮ ಶಿವರಾಮ್ ಹೇಳಿದ ನನಗೆ ಗೊತ್ತಾಯಿತು. ಆದರೂ ನಾನು 2013ರಲ್ಲಿ ಆ ಲಯನ್ಸ್ ನಮ್ಮ ಕೃಷ್ಣೇಗೌಡ ಚಾರ್ಟೆಡ್ ಮೆಂಬರ್ ಅಂತ ಆ ಮೆಂಬರ್ ಆಗಿ ನಾನು 13ರಿಂದ ಇಲ್ಲಿವರೆಗೂ ಮೆಂಬರ್ ಆಗಿದ್ದೀನಿ. ನನಗೆ ಸುಮಾರು ರವಿಕುಮಾರ್ ಇದ್ದಾಗಲೇ ನನಗೆ 2-3 ಸಲ ಆಫರ್ ಬಂತು, ಅಧ್ಯಕ್ಷ ಆಗುವಂತು. ನಾನು ಅಧ್ಯಕ್ಷನಿಗೆ, ಯಾಕೆಂದರೆ ನನಗೆ ನನ್ನ ಕಾರ್ಯ ಒತ್ತಡದಿಂದ ನಾನು ಅಧ್ಯಕ್ಷನಾಗೋಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿದೆ. ಅದಾದಮೇಲೆ ಸುಮಾರು ರವಿಕುಮಾರ್ ನಿಧನ ಆದಮೇಲೂ ನನಗೆ ಸುಮಾರು ಹೇಳಿದ್ರು. ನಮ್ಮ NTV ಕೃಷ್ಣ ಅವರು ಹೇಳಿದ್ರು, ಕೃಷ್ಣೇಗೌಡರು ಹೇಳಿದ್ರು, ಮತ್ತು ಎಲ್ಲ ಹೇಳಿದ್ರು. ಆದರೂ ನಾನು ಬೇಡ ಅಂತ ಒಪ್ಕೊಂಡಿರಲಿಲ್ಲ. ಈಗ 2025-26ರಲ್ಲಿ ಈ ಸಲ ಆಗಲೇಬೇಕು ಅಂದ್ಬಿಟ್ಟು ನಮ್ಮ 26-27 ಆಗಲೇಬೇಕು ಅಂತ ಎಲ್ಲ ಒತ್ತಡ ಮಾಡಿದ್ರು. ಅದಕ್ಕಿಂತ ಮೊದಲಾಗಿ ಇವಾಗ ನಮ್ಮ ಹಿರಿಯರಾದಂಥ ನಮ್ಮ ಸುಜಾತ ಕೃಷ್ಣವರಿದ್ದಾರೆ, ಅವರು ಅಧ್ಯಕ್ಷರಾಗಿದ್ದಾರೆ. ಅಂಜನಾ ಶ್ರೀಕಾಂತ್ ಅವರಾಗಿದ್ದಾರೆ, ಮತ್ತು ಕೃಷ್ಣವರಾಗಿದ್ದಾರೆ, ನಾಗೇಶ್ ಆಗಿದ್ದಾರೆ, ನಾಗಲಿಂಗಪ್ಪರಾಗಿದ್ದಾರೆ, ಕೃಷ್ಣೇಗೌಡರಾಗಿದ್ದಾರೆ. ಎಲ್ಲರೂ ಅಧ್ಯಕ್ಷರಾಗಿದ್ದಾರೆ. ನೀನು ಒಬ್ಬನೇ ಇರೋದು, ಇವಾಗ ನೀನು ಆಗಲೇಬೇಕು ಅಂತ ಒತ್ತಡ ಮಾಡಿದ್ರು. ಆ ಒಂದು ಒತ್ತಡದಕ್ಕೋಸ್ಕರ ಇವಾಗ 26-27 ಸಾಲ, ಯಾಕೆಂದರೆ ನಾವು ಕಾಲೇಜ್ ಹೋಗಿ ಬೆಳಿಗ್ಗೆ 9:00 ಹೋದರೆ ಸಂಜೆ 5:00 ಬರೋದು ಹೊರಗಡೆಗೆ. ಊಟಕ್ಕೋಸ್ಕರ ಎಲ್ಲರಿಗೂ ನನ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.